ಹಾಸನದಲ್ಲೂ ಕೂಡ ಮಳೆಯ ಅಬ್ಬರ ಹೆಚ್ಚಾಗಿದೆ. ಏಕಾಏಕಿ ಕುಸಿತಗೊಂಡಿದೆ ಗುಡ್ಡ. ಸಕಲೇಶಪುರ ತಾಲೂಕಿನ ಹೆಗ್ಗದೆ ಗ್ರಾಮದ ಬಳಿ ಆಗಿರುವಂತಹ ಘಟನೆ. ಗುಡ್ಡ ಕುಸಿದಿದೆ. ಶಿರಾಡಿ ಘಾಟ್ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಆಗಿರುವಂತಹ ಘಟನೆ ಇದು. ನೋಡ್ತಲೇ ಮಣ್ಣಿನ ರಾಶಿ ಕುಸಿದು ಬೀಳ್ತಾ ಇದೆ. ಭಾರೀ ಪ್ರಮಾಣದ ಮಣ್ಣಿನ ಜೊತೆಗೆ ಮರಗಳು ಕೂಡ ಕುಸಿದು ಬೀಳ್ತಾ ಇದೆ. ಮಳೆಯಿಂದ ಶೀತ ಹೆಚ್ಚಾಗಿ ಗುಡ್ಡ ಕುಸಿತಾ ಇರುವಂಥದ್ದು. ಮೊದಲೇ ಭಾರಿ ಪ್ರಮಾಣದಲ್ಲಿ ಅಲ್ಲಿ ಚತುಷ್ಪಥ ರಸ್ತೆ ಒಂದು ಬದಿ ಗುಡ್ಡ ಕುಸಿತಾ ಇತ್ತು. ಈಗ ಮಳೆ ಹೆಚ್ಚಾದಂತಹ ಪರಿಣಾಮದಿಂದಾಗಿ ಮತ್ತೆ ಗುಡ್ಡ ಕುಸಿತಾ ಇದೆ. ಸಂಚಾರ ಬಂದ್ ಮಾಡಿದ್ದಾರೆ ಅಧಿಕಾರಿಗಳು. ಹಿಟಾಚಿ ಮುಖಾಂತರವಾಗಿ ಮಣ್ಣನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಕೂಡ ಭರದಿಂದ ಸಾಗಿದೆ. ಇದು ಲೈವ್ ದೃಶ್ಯ. ಸೊ ಇಲ್ಲಿ ಸಂಚಾರ ಮಾಡುವಂಥವರು ಕೂಡ ಬಹಳ ಎಚ್ಚರಿಕೆಯಿಂದ ಸಂಚರಿಸಬೇಕು. ಯಾಕಂದರೆ ಟೂ ವೀಲರ್ಗಳು ಅದರಲ್ಲೂ ಕೂಡ ಹೋಗುವಾಗ ಈ ಥರದ ಗುಡ್ಡ ಕುಸಿದ್ರೆ ಖಂಡಿತ ಅಪಾಯ ಕಟ್ಟಿಕೊಳ್ಳಬೇಕು. ತೇವಾಂಶ ಜಾಸ್ತಿ ಆಗಿರೋದ್ರಿಂದಾಗಿ ವಾತಾವರಣದಲ್ಲಿ ಮಳೆ ಆಗ್ತಾ ಇದೆ, ತೇವ ಜಾಸ್ತಿ ಆಗ್ತಾ ಇದೆ. ಹಾಗೆ ಆ ಮಣ್ಣು ಕೂಡ ತೇವಗೊಂಡಿರೋದ್ರಿಂದಾಗಿ ಈ ಥರ ಕುಸಿತವಾಗ್ತಾ ಇದೆ.